ಇದು ಹೊಸದ ನನಗೆ. ಗೌಡ್ರ ನನಗಡೆ ಗುದ್ದಂಗಾಗೈತಿ ಗುತ್ತ ಅಂತ ಹೇಳ. ಇನ್ನು ಮುಂದೆ ಕೂತ್ ನಾನೇ ಗುದ್ದಿಸ್ಕೋತೀನಿ. ಮತ್ತೇನಂದವ ಏನತ್ತ ಅದಕ್ಕೆ ನೀ ಏನೇಳು ಬರಬರಿ ಹೇಳಿನ್ರಿ ಅವನಿಗೆ. ನೋಡಿ ಅಣ್ಣ, ಮೊದ್ಲ ನಾ ಒಂಟಿಯಲ್ಲ ಮನುಷ್ಯ, ಇನ್ನೊಂದು ಕೂತಿದ್ರೆ ಇಲ್ಲೇ ಸಾತೋಕಿನಿ ಪಂಚರ ಮಾಡೋದಕ್ಕೈತಿ. ಈಗ ನನ್ನ ತಿಂಡಿ ಮುಗಿದ ಸತ್ಯಾನಾಶ ಆಗೈತಿ, ಇನ್ನೇನಿದ್ರು ಗೌಡ್ರ ತಿಂಡಿ ಇಲ್ಲೇ ಬಾ ಅಂತ ಹೇಳಿನ್ರಿ ಅವನಿಗೆ. ಏನು ಮನುಷ್ಯ ಅದು ಏನದು ನೀ ಹಾದಿ ಮ್ಯಾಗ ಹೋಗೋದು ಯಾವತ್ತಂದ್ ಮನೆ ಹೋಗಿಸ್ತೇ. ಆಯ್ತು ಬರ್ಲಿ ಬಿಡವ. ಈಗ ಅವ ಬಂದ ಅವನಿಗೆ ನಾ ಉತ್ತರ ಕೊಡ್ತೀನಿ. ನೀ ಮೂರು ಮುಚ್ಕೊಂಡ ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ ಧರ್ಮಾಪುರ ಧರ್ಮಣ್ಣವರಿಗೆ. ಏನು ಈ ಬಡವನ ಮನೆವರೆಗೂ ಬರುವಂತಾಯ್ತಲ್ಲ. ಮೊದಲೇ ನೀವು ಊರಲ್ಲಿ ಒಬ್ಬ ಸ್ವಾಭಿಮಾನದ ವ್ಯಕ್ತಿ. ಎಲ್ಲಿ ನಮ್ಮ ಮನೆಗೆ ಬರೋದ್ರಿಂದ ಊರು ಜನ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಾರು ಅಂತ ಕೇಳಿದೆ. ಬಂದ ಕಾರಣ ಐತ್ರಿ ಗೌಡ್ರ. ಕಾರಣ ಇಲ್ಲದೆ ಈ ಧರ್ಮಪುರದ ಧರ್ಮನ್ನ ಯಾರ ಮನೆ ವರ್ಷ ತುಳಿದಲ್ಲ ಮಾತು ನಿಮಗೂ ಗೊತ್ತೈತಿ ಗೌಡ್ರ. ನಿನ್ನೆ ನಿಮ್ಮ ಹಾಳು ಮಕ್ಕಳು ನನ್ನ ತುಂಬಿದ ಬೆಳೆ ಒಳಗ ದನ ಉಗಿಸಿ ಹಾಳು ಮಾಡ್ಯಾರಿ ಅಪ್ಪ. ಹೌದಾ ಗೌರ್ಯ? ಅಲ್ಲೋ ನಮ್ಮ ಹಾಳು ಮಕ್ಕಳು ಹೇಳಕ್ ಬರಾಗಲ್ಲ. ಅಲ್ಲೋ ಪಾಪ ಧರ್ಮಣ್ಣನ ಹೊಲದಾಗಿನ ಕಬ್ಬೆಲ್ಲ ನಮ್ಮ ದನಗಳು ಹೋಗಿಸಿ ಬಾದ್ ಮಾಡ್ಯಾರಂತ. ತಪ್ಪೆಲ್ಲ ನಿಮ್ದೇ ಐತಿ. ಯಾಕ ಮತ್ತೇನ್ರಿ ಇಲೆಕ್ಷನ್ದಾಗ ಹಂಚ ತಂದು ದಾರು ತಂದು ಕೊಟ್ಟಾರ, ಅದನ್ನ ಹೊಲ್ದ ಸಡ್ನಾಗ ಇಟ್ರಿ, ಆಳ್ಗಳು ಬಿಟ್ಟವನ್ರಿ ಸಿಕ್ಕಿದ್ದ ಶಿವಾಣ ಅಂತ ಫುಲ್ ಟೈಟ್ ಆಗಿ ನೋಡ್ದರ್ಮಣ್ಣ. ನಮ್ಮ ಆಳುಗಳು ಏನೋ ತಿಳಿಯರದ ತಪ್ಪು ಮಾಡ್ಯಾರು. ಇನ್ನೊಂದ್ಸಲ ನಿನ್ನ ಹೊಲದಾಗ ದನ ಹೋಗಿಸ್ಬೇಡ ಅಂತ ಹೇಳ್ತೀನಿ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತು? ನಮ್ಮ ಹೊಲದಾಗ ಹೋಗಿಸ್ಬೇಡ್ರಿ, ಬೇರೆಯವರ ಹೊಲ ಹೋಗಿಸಿ ಮೇಸ್ರಿ ಅನ್ನೋಂಗೈತಿ ನಿಮ್ಮ ಮಾತಿನ ಅರ್ಥ. ಅಂದ್ರೆ ನಿಂದೇನೋ ಧರ್ಮಣ್ಣ ತಿಂಡಿ. ಈ ಊರ್ ಮಾಡಿ ಗೌಡ ಶ್ರೀಕಾಂತ್ ಗೌಡ ನಮ್ಮ ಹೊಲದಾಗ ದನ ಹೋಗ್ಸಣ, ಪಂಚಾಯತಿ ಕುರ್ಸಿ ದಂಡ ಕಟ್ಟಬೇಕು ಅಂತ ವಿಚಾರ ನಿಂದ. ಹಂಗೇನ್ರ ಇದ್ರ ಹೇಳ ಮತ್ತ. ಯಾಕಂದ್ರ ಈ ಕಾನೂನು ಕಚೇರಿ ಎಲ್ಲ ನಿಮ್ಮಂತ ಬಡವ್ರ ತರ್ಪಿನದಾವಲ್ಲ ಗೌಡ್ರ. ಹಂಗೇನಿಲ್ರಿ ಅಪ್ಪ. ನೋಡ್ರಿ ಗೌಡ್ರ, ನಮ್ಮಂತ ಬಡವರು ಕಾನೂನು ಕಚೇರಿ ಅಂತ ಹೋದ್ರ ಅಲ್ಲಿ ಕತ್ತಿಗೆ ನಿಂತು ಕತ್ತಿಗೆ ಸಹ ಬೆಲೆ ಸಿಗದ. ನಮ್ಮಂತ ಬಡವರಿಗೆ ಬೆಲೆ ಸಿಗಬೇಕಾರೆ ಹಿಂದೆ ನಿಮ್ಮ ಮನೆತನ ಎಂಥದ್ದು, ಸುತ್ತು 40 ಹಳ್ಳಿಗೆ ಬೇಕಾದಂತ ಮನೆತನ. ಅದು ಅಲ್ದ ನಿಮ್ಮ ತಾತನವರಾಗಲಿ ನಿಮ್ಮ ತಂದೆಯವರಾಗಲಿ ನಮ್ಮಂತ ಬಡವರು ಕಷ್ಟ ಅಂತ ಬಂದ್ರ ನಿಮ್ಮ ಮನೆ ಮಗಳಿಗೆ ಬಂದ್ರ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂಗ ನೋಡ್ಕೊಂಡಾರಿ ಅಪ್ಪ. ಅದ ಗುಣ ನಿಮ್ಮ ಹತ್ರ ಐತಂತ ತಿಳ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದೇನ್ರಿ ನನಗೆ. ಧರ್ಮಣ್ಣ ಹಿಂಗ ಹವಾಕಿ ಪಿನ್ ಹೊಡೆದ ನಮ್ಮ ಅಪ್ಪ ನಮ್ಮ ಮುತ್ತಾದಗಳೆಲ್ಲ ಕಳಿಸ್ಬಿಟ್ಟಾರ. ನೀ ಹೇಳ್ದಾಗ ನಾನೇನದು ಊರ್ ಮಕ್ಕಳನ್ನೆಲ್ಲ ನಮ್ಮ ಮಕ್ಕಳನ್ನ ತಿಳ್ಕೊಂಡೆ ಬಂದು ಒಂದ್ ವೇಳೆ ನಮ್ಮ ಆಸ್ತಿಗಳ ಪಾಲ ಕೇಳಿದ್ರೆ ಹಂಗೇನಿಲ್ರಿ ಗೌಡ್ರ. ನೋಡ್ರಿ ಗೌಡ್ರ, ನಾಳಕ ನಿಮ್ಮ ಆಸ್ತಿ ಪಾಲ ಕೇಳಿದ್ರಿ, ನನಗೆ ಬೆಳೆ ನುಕ್ಸಾನ ಆಗೈತಿ, ಪರಿಹಾರ ಕೊಡ್ರಿ ಅಂತ ಕೈ ಮುಗಿದು ಕೇಳ್ತೀನಿ ಅಪ್ಪ ಗೌಡ್ರ. ತಗೊಳ್ಬಾರ್ದು ಮಾತು ಬರಂಗಿದ್ರೆ ನಿನ್ನ ಕಾಲ ಕಳ್ಳ ಬೆಳಗನೆ ಇರ್ತಿದ್ದ ಧರ್ಮಣ್ಣ. ನೋಡು ಧರ್ಮಣ್ಣ, ಬಾಳ ಅಂಗಲಾಚಿ ತಿಳ್ಕೊಳಕತ್ತೆ ಪರಿಹಾರ ಕೊಡಾಕ ಒಲ್ಲಂದ್ರ ಈ ಶ್ರೀಕಾಂತ್ ಗೌರವಕ್ಕೆ ಧಕ್ಕೆ ಬಂದಂಗಾಗತ್ತೆ. ಪರಿಹಾರ ಕೊಡ್ತೀನಿ, ನಿನ್ನ ಕೈ ತುಂಬ ದುಡ್ಡು ಕೊಡ್ತೀನಿ, ನಿನ್ನ ತಮ್ಮನ ಸಾಲಿನ ಕಲಿಸು, ನೀನು ಆರಾಮಾಗಿರು. ಆದ್ರೆ ನಮ್ಮ ತಲೆತಲಾಂತರದಿಂದ ಹಂಗ ಪರಿಹಾರ ಕೊಟ್ಟ ವಿಧಾನ ಇಲ್ಲ. ಅದಕ್ಕೆ ಏನೇ ಕೊಟ್ಟು ಅದಕ್ಕೊಂದು ಮುಯಿಟ್ಟು ಕೊಡುವ ಒಂದು ವಿಧಾನ ಇತ್ತು. ಈ ಬಡದ ಹತ್ರ ನಿಮ್ ಜೋಡಿ ಕೊಡುವಂತ ಮುಯಿ ಅಂತೇನಿದ್ರಿ ಗೌಡ್ರ? ಆಯ್ತು ಧರ್ಮಣ್ಣ, ಆಯ್ತು. ಈ ಜಗತ್ತಾಗ ಪ್ರತಿಯೊಬ್ಬ ವ್ಯಕ್ತಿಗೆ ಒಬ್ಬರ ಮುಂದೆ ಒಬ್ಬ ಕೈ ಒಡ್ಡಾಕ ಬೇಕು. ನನಗೆ ಬೇಕಾದ ವಸ್ತು ನಿನ್ನ ಹತ್ರ ಐತೆ, ನಿಮ್ಗೆ ಬೇಕಾದ ಪರಿಹಾರ ನನ್ನ ಹತ್ರ ಐತೆ. ನಾವಿಬ್ರು ಹೊಂದಾಣಿಕೆ ಹತ್ರ ಬದಲಿ ಮಾಡ್ಕೊಂಡ್ರೆ ಸುತ್ತೈತಿ. ನುಕ್ಸಾನ ಆಗೈತಿ, ಪರಿಹಾರ ಕೊಡ್ರಿ ಅಂತ ಹೇಳಕತ್ರ. ನನ್ನ ಹತ್ರ ಇರೋದು ನಿಮ್ಮ ಹತ್ರ ಐತಿ, ನಿಮ್ಮ ಹತ್ರ ಇರೋದು ನನ್ನ ಹತ್ರ ಐತಿ ಅಂತ ಹೇಳಕತ್ತೀರಿ. ಅಲ್ರಿ ಗೌಡ್ರ, ನನ್ನ ಹತ್ರ ಇರಾಕ ಏನೈತ್ರಿ? ನೋಡ್ರಿ, ಊರ ದಂಡ್ಯಾಗ 3 ಎಕರೆ ಹಾಳು ಬಿಟ್ಟು ಹೊಲ ಐತಿ. ಅದು ಅಲ್ಲ, ಆ ಹೊಲದೊಳಗ ಒಂದು ಮುರುಗ ಪತ್ರಾಸ ಮನೆ ಐತ್ರಿ.
ನನ್ನ ತಮ್ಮ ಬೆಂಗಳೂರಾಗ ಸಾಲಿ ಕಲಿಯಕತ್ತೆ ಅವನ ಸಾಲಿ ವಿದ್ಯಾಭ್ಯಾಸಕ ಬೇಕಾದ ಹಣ ಕೂಲಿ ನಾಲಿ ಮಾಡಿ ಕಳಿಸ್ಬೇಕು ಗೌಡ್ರ ಬಟ್ಟಿ ಮ್ಯಾಗ ಹೇಳ್ಬೇಕಂದ್ರ ಅಡ್ಡ ಗೋಡಿ ಮ್ಯಾಗ ದೀಪ ಇಟ್ಟಾಗ ಮಾತಾಡ್ರೆ ಈ ಮದ್ರ ತಲೆ ಎಲ್ಲಿಂದ ತಿಳಿಬೇಕ್ರಿ ಅಪ್ಪ ತಿಳಿದಂಗೆ ಹೇಳ್ರಿ ಒಂದ್ ಸ್ವಲ್ಪ ತಿಳ್ಕೊತೀನಿ ಹೇಳ್ರಿ ಗೌರೀಶ್ ಅವ್ರು ಹೇಳ್ರಿ ನೀವರ ಅದ್ರ ಹೇಳ್ಕೊಟ್ಟು ಮನುಷ್ಯ ಅವ್ನಿಗೇನು ಗೊತ್ತಾಗತಿ ನೀವ ಸ್ವಲ್ಪ ಸನ್ನಿ ಮಾಡಿ ನೋಡು ಧರ್ಮಣ್ಣ ನಿನ್ನ ಕೈ ತುಂಬಾ ಹಣ ಕೊಡ್ತೀನಿ ತಮ್ಮಗ ನಿಮ್ ತಮ್ಮನ ಶಾಲೆನೂ ಕಲಿಸು ನೀನು ಹೊಲನ ಬಿತ್ಕೋ ಆದ್ರ ಒಂದೇ ಒಂದಿನ ನಿನ್ನ ಹೆಂಡತಿನ ನನ್ನ ಜೊತೆ ಕಳಿಸ್ಬಿಡು ಅಲ್ಲಿ ಕಟ್ಟು ಸೂಳ ಮಗನ ಮಗನ ಲೋ ಪರ್ಣ ಮಗನ ನಿನ್ನ ಬೇರೆ ನನ್ನ ಹತ್ತು ತಾಯಿ ನಾಳ ಬೇರೆ ಏ ಗೌಡ ಗೌರ ಮನೆಗೆ ಹಣ್ಣಂದ್ರೆ ಏನ್ ತಿಳ್ಕೊಂಡ್ಯೋ ಅಂತ ಬಾಬನ ವಸ್ತು ಏ ಗೌಡ ನೀನು ನಿಂತಿರುವ ನೆಲ ಒಂದು ಹೆಣ್ಣು ನಿಂತಿರುವ ಜಲ ಒಂದು ಹೆಣ್ಣು ಅಷ್ಟೇ ಯಾಕಲೆ ಕೋಳಿ ಮಗನ 9 ತಿಂಗಳು ನೋವಾಸ ತುಂಬಿಕೊಂಡು ನಿನ್ನ ಸಾಕಿ ಸಲುವಿ ಹೆತ್ತು ನಿನ್ನ ಭೂಮಿಗೆ ಬಿಟ್ಟದ ನಿನ್ನ ತಾಯೇ ಆ ನಿನ್ನ ತಾಯಿ ಒಂದು ಹೆಣ್ಣನ್ನು ಮರಿಬೇಡ ಏ ಗೌಡ ಇವತ್ತು ನನ್ನ ಹೆಂಡತಿನ ಕೇಳಿದಂಗ ನಿನ್ನ ಮನೆಯವರೆಗೂ ಚಂದದ ಚೆಲುವಿನ ತಂಗಿಯರನ್ನು ಮರಿಬೇಡ ಇವತ್ತು ನನ್ನ ಹೆಂಡತಿನ ಕೇಳಿದ ಹಂಗ ನಾಳೆ ಬಂದು ನಿನ್ನ ಮನೆಯಾಗ ನಿನ್ನ ತಂಗಿ ನಾವು ಕೇಳಿದ್ರ ನಿನಗೆ ಅಂಗಕ್ಕೆ ನೀವು ಶ್ರೀಮಂತರು ಪೂಡ್ ತಗೋತಾರೆ ನಾವು ರೈತರು ಸಾಲಾಗಿನ ಮೆಟ್ಟ ಹರಿತಾವ ನೀನೊಬ್ಬ ದೇವಸ್ಥಾನ ನೀನೊಬ್ಬ ದೇವರ ಅಂತ ತಿಳ್ಕೊಂಡಿದ್ದೆ ಇದು ದೇವಸ್ಥಾನ ಅಲ್ಲ ನೀನೊಬ್ಬ ದೇವರು ಅಲ್ಲ ನೀನು ಕಾಮ ತುಂಬಿದ ನರ ರಾಕ್ಷಸ ರೂಪದ ಸೌವ ಇದ್ದಂಗ ಹೇಗಾಡ ನೀನು ದೇವರಾಗಿದ್ರೆ ಕಾಯಿ ಕರ್ಪೂರ ಪೂಜೆ ಪುರಸ್ಕಾರ ಅಂತ ಮಾಡ್ತಿದ್ದೆ ನಿನ್ನಂತ ಕಾಮ ತುಂಬಿದ ಕೈಗೆ ಯಾತ್ರೆ ಪೂಜೆ ಮಾಡ್ಬೇಕ್ರಿ ಹಿರಿಯಾರ ಇಂಥ ರಾಕ್ಷಸರು ಯಾತ್ರೆ ಪೂಜೆ ಮಾಡ್ಬೇಕ ನನ್ನ ಎಡಗಾಲಾಗಿನ ಚಪ್ಪಲ್ಲೇ ಪೂಜೆ ಮಾಡ್ಬೇಕಾ ಏ ಗೌಡ ನನ್ನ ಹೇಳ್ತಿ ಬೇಕಾಗಲ್ಲ ಮಗನ ನನ್ನ ಹೇಳ್ತಿ ಬರ್ತಾನ ನನ್ನ ಕಾಲಾಗಿನ ಚಪ್ಪಲ ಏಕಾಕ ಹೊರನ ಮಗನ ಏ ಗೌಡ ಅಲ್ಲೇನು ನೋಡ್ತೀನ ಇಲ್ಲಿ ನೋಡ ಇಲ್ಲಿ ಹೇಳ್ತಿ ಬೇಕಾಗಲ್ಲ ಗೋಳಿ ಮಗನ ನನ್ನ ಹೇಳ್ತಿ ಬರ್ತಾನ ಈ ವಿಷಯನ ಇಲ್ಲಿಗೆ ಬೆಚ್ಚರಿಸ್ತಾರೆ ಈ ವಿಷಯನ ಮುಂದುವರಿಸಬೇಕಾದ್ರೆ ಆದ ಮಗನ ನಿನ್ನ ರುಂಡ ಕರೆದು ಆ ರುಂಡಕ್ಕೆ ನಾವು ಮೆಚ್ಚಿನ ಸರಾಚೆ ನಮ್ಮೂರ ಶಿಪಾಲಿನೇ ತಾಗಲಿಲ್ಲ ನನ್ನ ಹೆಸರು ಧರ್ಮಾಪುರ ಧರ್ಮನಲ್ಲಿ ಅಲ್ಲ ಅಂತ ಹೇಳಿ ಈ ವಿಷಯ ನೀ ಮುಂದುವರಿಸಿದ್ದೇಕರೆ ಆದ್ರ ಮಗನ ನನ್ನ ತಮ್ಮ ಬೆಂಗಳೂರಿಗೆ ಸಾಲಿ ಕಲಿಯಕತ್ತಾನ ಈ ವಿಷಯ ನನ್ನ ತಮ್ಮನಿಗೆ ಏನಾದ್ರು ಗೊತ್ತಾಗ ಮಗನ ನಿನ್ನ ಕಂಠ ಹರಿದು ಹೆಚ್ಚು ರಾಷ್ಟ ಕೊಡಲು ಬಿಡ್ತಾನ ಏ ಲುಚ್ಚ ನನ್ನ ಮಗನ ಗೌರಿಯ ಹಂಗ್ಯಾಕೆ ರಂಗು ಬಿಡಿಸ್ಬೇಕು ಕೊಟ್ಟರೆ ಬೋಸ್ರಿ ಮಗನ ನಿನ್ನಂತ ತಲೆ ಹಿಡಿದು ಸುಳ್ಳು ಮಕ್ಕಳು ಇಂಥ ಬೇವರ್ಸಿ ಗೌಡ್ರ ಮನೆತನವಾಗಿರೋದ್ರಿಂದಲೇ ನಮ್ಮಂತ ಬೌಡ್ರ ಮನೆತನದಾಗ ಬೌಡ್ರ ಹೆಣ್ಮಕ್ಳ ಮ್ಯಾಗ ಇಂಥ ನೀತಿ ಗೌಡ್ರ ಮನಸ್ಸು ಮಾಡಕತ್ತಾರ ಲೇ ಗೌರ್ಯ ಮಗನ ಹೊರಗೆ ಪಾಯ ಮಗನ ನಿನ್ನ ಮಗನ ಕರಿಲ ಅಂಗುಟಿಯಾಗಿ ಹೇಳ್ತೋದಕ್ಕ ಹಂಗ ಓದಿತ್ತನ ಬಂದು ನೋಡಿ ಏ ಗೌರ್ಯ ನಿಮ್ಮ ಗೌರ ತಂದೆ ತಾರ್ಗಾರ ಕರೆಂಟ್ ಇರಂಗ
ತಿಳ್ಕೊಳ್ಳೋರು ನಾನು. ಈ ಚಪ್ಪಲಿ ಹಚ್ಚಿದ್ರೆ ನಾನ್ ಬರ್ತೀನ, ಜಗಲಿ ಮೇಲೆ ಪೂಜೆ ಮಾಡ್ತೇನೆ. ಗೌರಿಯ ಮನೆ ಮಗ ಮಾತಾಡ್ತೀರಿ ಎತ್ತ ಬರೀ ಬಾಯಿ ಮಾತಾಡೋದಕ್ಕೆ ನಿಮ್ಗೊಂದು ಹಟ್ಟ್ಯಾನ ಅಕಸ್ಮಾತ್ ನಡ್ಬಾರ್ದು ಬಾಯಿ ಹಾಕಿದ್ರೆ ಅದೊಂದು ಮನೆ ಹಡ್ತಿತ್ತ. ಏನ್ ಹಟ್ಟಿದ್ರು ಒಟ್ಟು ಗೌಡರಿಗೆ ಹಟ್ಟೋದ. ಹೌದ್ರಿ, ಊರ ದೊಡ್ಡರ ಕಿರಿ ಬೇಕಂದಾಗ ಅಟ್ಟಿಸ್ಕೋಬೇಕು, ಬ್ಯಾಡ ಅಂದಾಗ ಗೌರ್ಯ ಈ ಧರ್ಮ ಹೋಗು ಮುಂದ ಏನೋ ಒಂದ್ ಮಾತಂದ. ಅವ್ರ ತಮ್ಮ ಬೆಂಗಳೂರು ಸರಿ ಕಲಿತಾನತ್ರಿ. ಹಾ ಅಲ್ಲೇನ್ರಿ ಸರ್ಕಾರ ಎಗ್ರೇಸ್ ಮಾಡ್ತಾನವ. ನೋಡ್ ಗೌರ್ಯ ಅದೇನು ಏನ್ ಮಾಡ್ತೇವೆ ಏನ್ ಬಿಡ್ತೇವೆ ಗೊತ್ತಿಲ್ಲ. ಅವ್ರ ತಮ್ಮನ ಫೋಟೋ ಫೋನ್ ನಂಬರ್ ನನ್ನ ತಂದು ಒಪ್ಪಿಸ್ಬೇಕು. ಇಲ್ಲಂದ್ರೆ ಬಾಳ ದಿನ ಐತಿ ಮನ್ಯಾಗ ಹಣ ಚೋತಾಡಿ ನಿಮ್ದು ಯಾಕೋ ಫಿಕ್ಸ್ ಆಗಂತಂದಿದ್ದು. ಗೌಡ್ರ ಅವ್ರ ಫೋಟೋ ಯಾಕ್ರಿ? ಬೇಕಂದ್ರೆ ಅವ್ರ ಅವನ ಆಧಾರ್ ಕಾರ್ಡ್ ಸಹಿತ ತರ್ತೀನಿ. ಅವ್ರ ಅವ್ನ ಆಧಾರ್ ಕಾರ್ಡ್ ತೊಗೊಂಡು ಕೊಳ ಅಲ್ಲಿ ಅಕಸ್ಮಾತ್ ಅವ್ರು ಕರ್ಕೊಂಬರ್ ಮುಂದೆ ಓಡಿ ಆದಂದ್ರ ಅವ್ರ ಮನ್ಯಾಗ ಅಡ್ರೆಸ್ ಇರ್ತೈತಿಲ್ರಿ ಅವ್ರ ಅವನ ಆಧಾರ್ ಕಾರ್ಡ್. ಬಿಡಿ ಕಿಡ್ನಿ ಬೇಕ್ರಿ. ಇದನ್ನ ತಗೋಬೇನ್ ಫ್ರೀಜ್ನಾಗಿದೆ. ಇಲ್ಲ ದೇವ್ರ ಜಗಲಿ ಮೇಗಳು. चौकीदारी करते हैं और समंदर पर राज नहीं कर सकते. धर्म्या ಇಂದಲೇ ನಾಳೆ ಈ ಸುರುಳಿ ಚಪ್ಪಲಿನ ಜೋರ್ ಮಾಡಿ ಕೊಡ್ಬೇಕಲ್ಲ. ಇದೇ ನಿನ್ನ ತಮ್ಮನ ಕೈಲಿ ಈ ಚಪ್ಪಲಿ ಸಗಟ ನಿನ್ನ ಮನೆಯ ಕೊಟ್ಟು ಕಳಿಸಿಲ್ಲ ಅಂದ್ರೆ ನನ್ನ ಹೆಸರು ಶ್ರೀಕಾಂತ್ ಗೌಡಲೇ ಅಲ್ಲ. ಏ ಧರ್ಮ್ಯ ಇರ್ಬೇಕು ಜೀವನದಾಗ ವೈರಿ ಅಂತ ಅಂದ ಜೀವನಕ್ಕೊಂದು ಥ್ರಿಲ್ ಇರ್ತೈತಿ. ಧರ್ಮ್ಯ ಇವನು ಟ್ರೈನಿಂಗ್ ತಗೊಂಡು ವಿಲನ್ ಆದನನ್ನು ಹೊತ್ತಾನೆ ವಿಲನ್ ಅಂತ ಹೊತ್ತವನ